ನಟಿ ಖುಷಿ ತಾಪಂಡ ಮನೆಯಲ್ಲಿ ಸ್ನೇಹಿತ ಹಾಗೂ ಉದ್ಯಮಿ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣ ರಾಜ್ಯದಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿತ್ತು. ನಟಿಯ ಮನೆಯಲ್ಲೇ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿದ್ದು ಯಾಕೆ ಎನ್ನುವ ಪ್ರಶ್ನೆ ನಾನಾ ಅನುಮಾನಗಳನ್ನು ಹುಟ್ಟುಹಾಕಿತ್ತು. ಈ ಸಂಬಂಧ ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ನಡೆಸಿದ್ದು, ವೈಶಾಖ್ ಸಾವಿನ ಹಿಂದಿನ ಕಾರಣ ಪತ್ತೆ ಹಚ್ಚಲು ಮುಂದಾಗಿದ್ದಾರೆ. ತನಿಖೆ ವೇಳೆ ಕೆಲ ಮಹತ್ವದ ವಿಚಾರಗಳು ಬಯಲಾಗಿದೆ. ಹೆಂಡತಿ ಮಕ್ಕಳು, ಅಪ್ಪ ಅಮ್ಮ ಇದ್ದರೂ ಉದ್ಯಮಿ ವೈಶಾಖ್ ಸ್ನೇಹಿತೆ ಖುಷಿ ತಾಪಂಡ ಮನೆಯಲ್ಲೇ ನೆಲೆಸಿದ್ದರು ಎನ್ನಲಾಗ್ತಿದೆ. ವಾರಗಳಿಂದ ನಟಿ ಮನೆಯಲ್ಲಿ ಇದ್ದ ವೈಶಾಖ್ ಬಳಿ ಕೂಡ ಮನೆಯ ಒಂದು ಕೀ ಇತ್ತು. ಮನೆಯಲ್ಲಿ ನಟಿ ಖುಷಿ ತಾಪಂಡ ಇಲ್ಲದ ವೇಳೆ ವೈಶಾಖ್ ಸಾವಿಗೆ ಶರಣಾಗಿದ್ದರು. ಬಳಿಕ ಮನೆಗೆ ಬಂದ ನಟಿ ಖುಷಿ ತಾಪಂಡ ವೈಶಾಖ್ ಮೃತದೇಹವನ್ನು ತಾವೇ ಸೀರೆ ಕಟ್ ಮಾಡಿ ಕೆಳಗೆ ಇಳಿಸಿದ್ದಾಗಿ ಪೊಲೀಸರ ಮುಂದೆ ಹೇಳಿಕೆ ನೀಡಿದ್ದರು. ಖುಷಿ ಮನೆಯಲ್ಲೇ ಉದ್ಯಮಿ ಆತ್ಮಹತ್ಯೆ ಮಾಡಿಕೊಳ್ಳಲು ಏನು ಕಾರಣ ಅನ್ನೋ ಅನುಮಾನ ಮೂಡಿದೆ. ಪೊಲೀಸರು ವೈಶಾಖ್ ಸಾವಿನ ಬಗ್ಗೆ ತನಿಖೆ ನಡೆಸಿದ್ದು, ಈ ವೇಳೆ ನಟಿ ಖುಷಿ ತಾಪಂಡ ಅವರಿಂದ ಕೆಲ ಮಾಹಿತಿ ಕಲೆ ಹಾಕಿದ್ದಾರೆ. ಈ ವೇಳೆ ಉದ್ಯಮಿ ವೈಶಾಖ್ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದರು ಎನ್ನುವ ವಿಚಾರ ಬೆಳಕಿಗೆ ಬಂದಿದೆ. ಅಲ್ಲದೆ ಆರ್ಥಿಕ ಸಂಕಷ್ಟದಿಂದಲೇ ವೈಶಾಖ್ ಖಿನ್ನತೆಗೆ ಒಳಗಾಗಿದ್ದರು ಎನ್ನಲಾಗ್ತಿದೆ. ಈ ಒಂದು ವಿಚಾರಕ್ಕೆ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿರಬೇಕು ಎನ್ನುವ ಅನುಮಾನ ದಟ್ಟವಾಗಿದೆ. ಆರ್ಥಿಕ ಸ್ಥಿತಿಗತಿ ಕೆಟ್ಟಿದ್ದ ಹಿನ್ನೆಲೆ ಸ್ನೇಹಿತ ವೈಶಾಖ್ಗೆ ಆಗಾಗ ನಟಿ ಖುಷಿ ತಾಪಂಡ ಅವರೇ ಹಣ ನೀಡುತ್ತಿದ್ದರಂತೆ. ಒಮ್ಮೊಮ್ಮೆ 40,000 ರಿಂದ 50,000 ಹಣ ವರ್ಗಾವಣೆ ಮಾಡಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಪೊಲೀಸರಿಗೆ ನಟಿಯೇ ಕೆಲ ದಾಖಲೆಗಳನ್ನು ಸಹ ತೋರಿಸಿದ್ದಾರೆ. ಆತ್ಮಹತ್ಯೆ ಮಾಡಿಕೊಳ್ಳುವ ಕೆಲ ದಿನಗಳಿಂದಲೂ ಖುಷಿ ತಾಪಂಡ ಫ್ಲಾಟ್ನಲ್ಲಿಯೇ ವೈಶಾಖ್ ವಾಸವಿದ್ದರು ಎನ್ನಲಾಗ್ತಿದೆ. ಸದ್ಯ ಈ ಸಂಬಂಧ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ನಟಿ ಖುಷಿ ತಾಪಂಡ ಅವರು ಗೆಳೆಯ ವೈಶಾಖ್ ಸಾವಿನ ನೋವಿನಲ್ಲಿದ್ದಾರೆ. ಹೀಗಿರುವಾಗ ಅವರು ವಾರದ ಹಿಂದೆ ಗೆಳೆಯನ ಸಾವಿಗೆ ಸಂಬಂಧಿಸಿ ಪೋಸ್ಟ್ ಒಂದನ್ನು ಹಾಕಿದ್ದರು. ಅದಾಗಿ ಈಗ ಅವರು 2ನೇ ಪೋಸ್ಟ್ ಶೇರ್ ಮಾಡಿದ್ದಾರೆ. ದುಃಖವನ್ನು ಹೊತ್ತುಕೊಂಡು ಬದುಕುವುದಲ್ಲ, ಅದರ ಜೊತೆ ಬದುಕುವುದನ್ನು ಕಲಿಯುತ್ತಿದ್ದೇನೆ. ಆಯ್ಕೆ ಮಾಡಿಕೊಂಡಿದ್ದರಿಂದಲ್ಲ, ಬೇರೆ ದಾರಿಯೇ ಇಲ್ಲದ ಕಾರಣ ಎಂದು ಖುಷಿ ತಾಪಂಡ ಬರೆದಿದ್ದು ಹಾರ್ಟ್ ಬ್ರೇಕ್ ಎಮೋಜಿ ಹಾಕಿದ್ದಾರೆ. ಖುಷಿ ತಾಪಂಡ ಪೋಸ್ಟ್ಗೆ ಬಹಳಷ್ಟು ಜನರು ಬೆಂಬಲ ಸೂಚಿಸಿ ಕಾಮೆಂಟ್ ಮೂಲಕ ಧೈರ್ಯ ಹೇಳುತ್ತಿದ್ದಾರೆ.